ಈಗ ತಾನೇ ಅಂದೆ ಕಣೋ ಬಾಡಿ ಬಿಲ್ಡರ್ಸ್ ಇರ್ತಾರೆ ಲೇ ಫಸ್ಟ್ ಬಂದವ್ ನಾನು ಕಣೋ ಇಲ್ಲಿ ಫಸ್ಟ್ ಜಿಮ್ಮಿಗೆ ಬಂದವ್ ನಾನು ಕ್ಲಿಪ್ಸ್ ಹಾಕು ಆಯ್ತಾ ಬಾ ಸರ್ ಆಣೆ ಅಲ್ಲ ಸರ್ ಕ್ಲಿಪ್ಸ್ ಹಾಕಿ ಸರ್ ಸರ್ ಏನಲ್ಲಿ ಹೇಳಿ ಸರ್ ಅಲ್ಲ ಕಾಪೀಸ್ ಔಟು ಡಿಸ್ಕಾಪೀಸ್ ಆರ್ ಔಟ್. ಎಲ್ರಿಗೂ ನಮಸ್ಕಾರ, ಮಯೂರ್ ಸಾಗರ್ ಆ್ಯಂಡ್ ಕೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಜಿಮ್ಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವರ್ಕೌಟ್ ಎಲ್ಲ ಹುಡುಗರಿಗೂ ಇಷ್ಟ ಆಗಿರೋವಂಥ ವರ್ಕೌಟ್, ಚೆಸ್ಟ್ ವರ್ಕೌಟ್. ಈ ಜಿಮ್ಮಲ್ಲಿ ತುಂಬ ಜನ ಬಾಡಿ ಬಿಲ್ಡರ್ಸ್ ಇರ್ತಾರೆ ಮತ್ತು ವರ್ಕೌಟ್ ಮಾಡೋರು ಇರ್ತಾರೆ. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ವರ್ಕೌಟ್. ಯಾರ್ಯಾರು ಇರ್ತಾರೆ ಅಂತ ನೋಡೋಣ ಬನ್ನಿ. ಖಾಲಿ ಹೊಡಿತದು ಜಿಮ್. ಓ ಈಗ ತಾನೇ ಅಂದೆ ಕಣೋ ಬಾಡಿ ಬಿಲ್ಡರ್ಸ್ ಇರ್ತಾರೆ, ತುಂಬ ಕಲಿಬೋದು ಅಂತ. ಹೋಗಿ ನಿನ್ನ ತೋರಿಸ್. ಯಾಕಪ್ಪ ಟೈಮಲ್ಲಿ ಮಿಸ್ಟರ್ ಮಂಡ್ಯ, ಮಿಸ್ಟರ್ ಮಧು, ಮಿಸ್ಟರ್ ಬ್ಯಾಂಗ್ಳೂರ್ ಫುಲ್ ಕಾಂಪಿಟೇಷನ್ಸ್ ನೋಡಿದ್ದ? ಈಗ ನಾವು ವಾರ್ಮ್ ಅಪ್ ಶುರು ಮಾಡೋಣ. ಜಿಮ್ಮಲ್ಲಿ ತುಂಬ ಬಾಡಿ ಬಿಲ್ಡರ್ಸ್ ಇರ್ತಾರೆ, ಇವ್ರು ಇರ್ತಾರೆ ಅನ್ಕೊಂಬಂದರೆ ಒಂದು ನರಪಿಳ್ಳೆನೂ ಇಲ್ಲ. ಇವನು ಬಿಟ್ಟರೆ ಚಿಕ್ಕಪ್ಪ ಬಿಟ್ಟರೆ. ಬನ್ನಿ ನಮ್ಮ ವರ್ಕೌಟ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಾರ್ಮ್ ಅಪ್. ಚೆಸ್ಟ್ ಡೇ ಇವತ್ತು. ನಂದು ಚೆಸ್ಟಾ ಹೊಡಿ. ಸೂಪರ್. ಇದೇ ಮಾಡ್ಬೇಕು, ಕೇಬಲ್ ಕ್ರಾಸ್ ಓವರು. ನಾನು ಮಾಡ್ತಾ ಇದ್ದೆ. ನೀನು ಇಷ್ಟೊತ್ತು ಅಲ್ಲಿ ಹೊಡಿತಾ ಇದ್ದಲ್ಲ? ಹೋಗಿದ್ದು ನೀನು ಇಲ್ಲಿ ಬಂದೇ ಇಲ್ಲ. ಅದು ಹೆಂಗೆ ಹೇಳ್ತೀನಿ, ಅಲ್ಲಿ ಹಾಕ್ಬಿಟ್ಟು ಅದೇ ನಿಜ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗೆ ಬಿದ್ದಿತ್ತು ಅಂತ ನಾನು. ಸರಿ, ನಾನು ಹೊಡಿತೀನಿ, ಆಮೇಲೆ ಹೊಡಿ. ನಾನು ಫಸ್ಟ್ ಹೊಡೆದು. ಯಾವ ಇವೆಲ್ಲ ಲೇ ಫಸ್ಟ್ ಬಂದವ್ ನಾನು ಕಣ ಇಲ್ಲಿ. ಫಸ್ಟ್ ಜಿಮ್ಮಿಗೆ ಬಂದವ್ ನಾನು. ಸರಿ, ಇವಾಗ ಏನು ಮಾಡ್ಬೇಕಪ್ಪ? ನಾನು ಫಸ್ಟ್ ಒಂದೇ ನಾವೇನಕ್ಕೆ ಇಲ್ಲಿದ್ದೀವಿ? ಆಯ್ತಪ್ಪ, ನೀನು ಇವಾಗ ವಾರ್ಮ್ ಅಪ್ ಮುಗಿಸಿದ್ಯಾ? ನಂದೊಂದು ಸೆಟ್ ಇದೆ. ವಾರ್ಮ್ ಅಪ್ ಮುಗಿಸಿದ ತಕ್ಷಣ ಕೂಲ್ ಆಗಬಾರ್ದು ಅಂತ ತಾನೇ ಹೊಡಿಬೇಕಾಗಿರೋದು. ನೀನು ಎಷ್ಟು ವರ್ಷದಿಂದ ಬರ್ತಾ ಇದೆಯಾ ಜಿಮ್ಗೆ? 3 ವರ್ಷದಿಂದ ಬರ್ತಾ ಇದ್ದೆ. ನೀನು ಅಮೇಚೂರ್, ನೀನೆಲ್ಲ ಮಾತಾಡಕ್ಕೆ. ಎಷ್ಟು ವರ್ಷದಿಂದ ಬರ್ತಾ ಇದೆಯಾ? ಐ ಆಮ್ 8 years. 8 years. ಒಂದು ರೆಸ್ಪೆಕ್ಟ್ ಇಲ್ಲ. ಒಬ್ರು ಯಾರನ್ನ ಬಂದು ಹೊಡಿತಿದ್ದಾರೆ ಅಂದರೆ ಅವ್ರು ಬಿಟ್ಕೊಡೋ ಅಂತ ಒಂದು ಕರ್ಟಸಿ ಇಲ್ಲ. ಬಿಟ್ಕೊಡ್ತಿದ್ದೆ. ಇಷ್ಟೆಲ್ಲ ಮಾತಾಡಿದವ್ರಿಗೆಲ್ಲ ಬಿಟ್ಕೊಡೋಕ್ಕಾಗಲ್ಲ ನನಗೆ. ಆಯ್ತು, ಇವಾಗ ಏನು ಮಾಡು ಅಂತಪ್ಪ ನೀನೇ ಹೇಳು. ಸಾಕು, ದುಡ್ಡಿಲ್ಲ. ಇಷ್ಟು ವರ್ಷ ಆದರೂ ದುಡ್ಡಿಲ್ಲ. ನಿನ್ನ ಹತ್ರ ಇದೆಯಾ? ಏನು ಮಾಡೋದು ಇವಾಗ? ಬೇಗ ಹೇಳು. ಆಯ್ತು, ನಾನು ಹೊಡಿತೀನಿ, ಹೇಳ್ತೀನಿ ತಾನೇ. ಇಲ್ಲ, ಕ್ಲಿಪ್ಸ್ ಹಾಕು. ಆಯ್ತಾ ಬಾ. ಏನು ಇಬ್ಬರೇ ಏನಂತ ಹಾಕ್ತೀಯಪ್ಪ ಕ್ಲಿಪ್ಸು? ಅದನ್ನ ಫಸ್ಟೇ ಹಾಕು ಅಂದಾಗ ಹೇಳ್ಬೇಕು ತಾನೆ. ಯಾರನ್ನಾದ್ರು ಕರಿ. ಕ್ಲಿಪ್ಸು ಸರ್, 3 ಜನ ಕ್ಲಿಪ್ಸ್ ಹಾಕಲ್ಲ. ಸರ್ ಓಕೆ ಸರ್. ಸರ್ ಆಣೆ ಅಲ್ಲ ಸರ್, ಕ್ಲಿಪ್ಸ್ ಹಾಕಿ ಸರ್. ಹಾಂ ಸರ್, ಏನಲ್ಲಿ ಹೇಳಿ ಸರ್. ಬೌಲಿಂಗ ಫೀಲ್ಡಿಂಗ
ಅಲ್ಲ ಕಾಪೀಸ್ ಔಟು, ಡಿಸ್ಕಾಪೀಸ್ ಆರ್ ಔಟ್, ಆ ಥರ ಏನಾದ್ರು ಹೇಳಿ ಸರ್. ಡಿಸ್ಕಾಪೀಸ್ ಅಂತ ಏನಾನ ಇದೆಯಾ? ಡಿಸ್ಕಾಪೀಸ್ ಇಲ್ವಾ ಸರ್ ವರ್ಡು? ಎವ್ರಿ ಇಯರ್ ಶಿವರಾತ್ರಿ ನಾನು ಫಸ್ಟ್ ಪ್ರೈಸ್ ನಾನು ಆಡಿದ್ದೀನಿ, ನಿನಗೆ ಗೊತ್ತಾ? ನಾನು ಲೆಮನ್ ಇನ್ ದ ಸ್ಪೂನ್ ಫಸ್ಟ್ ಪ್ರೈಸ್. ನೀನು ಲವರಿ ಲೆಮನ್ ಇನ್ ದ ಸ್ಪೂನ್, ನಾನು ಸ್ಯಾಕ್ ರೇಸ್ ಬಾಗ್ ಜಂಪ್ ಎಲ್ಲ ಫಸ್ಟ್ ಪ್ರೈಸ್. ಹೇಳಿ ಸರ್ ಅವನಿಗೆ. ಹಾಂ ಸರ್ ಅದೇ ಹೇಳಿ ಸರ್. ಕಾಪಿ ಸರ್ ಔಟ್, ಡಿಸ್ಕಾಪಿ ಸರ್. ಹಾಂ ಕಾಪಿ ನಂದು. ಔಟ್. ಔಟ್ ಅಂದರೆ ಏನು? ಔಟ್ ಹೋಗ್ಬೇಕಂತ. ಅಷ್ಟೇ ಹೇಳಿದ್ದು. ಔಟ್ ಅಂದರೆ ಔಟ್ ಕಣ, ಮಾಡಂಗಿಲ್ಲ ಅಂತ. ಹಾಂ ಕೆಲಸ ಅಲ್ಲ ನನಗೆ. ಸರ್ ಕಳಿಸ್ಬಿಟ್ಟ. ನೀನಿಂದಾನೇ ಆಗಿದ್ದು. ಇವಾಗ ಏನು ಮಾಡು ಅಂತ ಇವಾಗ? ಆಯಿತು, ಬೆಂಚ್ ಪ್ರೆಸ್ ಹೊಡೆಯೋಣ. ಯಾರು 10 kgs ಜಾಸ್ತಿ ಕೌಂಟ್ ಹೊಡಿತಾರೋ ಅವ್ರದ್ದೇ ಕೇಬಲ್. ಸರಿ ಆಯ್ತು. ಬಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೋಡ್ಯಾ ಎಷ್ಟು ಹೋಗುತ್ತೆ ನೋಡ್ತೀನಿ. ಒಂದು 2 3 10 ಕೌಂಟ್ ಹೊಡೆದೀನಪ್ಪ, ಅದು ಕ್ಲೀನ್ ಪ್ರೆಸ್. ಹೊಡಿತೀಯ ನೀನು? Here I come. Oh, here. ಬಾರ 20 ಕೌಂಟು ಕಣ, 8 ವರ್ಷ ಎಕ್ಸ್ಪೀರಿಯನ್ಸ್. ಅಂತೂ ಇಂತೂ ಗೆದ್ದೆ. ಕೇಬಲ್ ಕ್ರಾಸ್ ಓವರ್ ಬಂತು. ಸರಿನಪ್ಪ ಆಯ್ತು. ನೀನು ಹೇಳಿದ್ದು ತಾನೇ ವರ್ಕೌಟ್ ಅದು. ಹೌದು, ನೀನು ಹೇಳಿದ್ದು ನಾನು ಏನಕ್ಕೆ ಮಾಡಲಿ? ನಾನು ಹೇಳ್ತೀನಿ, ಅದು ಮಾಡ್ತೀಯಾ? ಲವ್ ಏನೋ ನಿಂದು. ಸರಿ ಹೇಳು, ಯಾವುದು? ಬಟರ್ಫ್ಲೈ. ಬಟರ್ಫ್ಲೈಯಾ? ಯಾವುದು ಬಟರ್ಫ್ಲೈ? ತೋರಿಸು. ಬಾ. ಇದು ರಾಜಾ, ಇದು ಬಟರ್ಫ್ಲೈ ಅಲ್ಲ, ಪೆಕ್ಡ್ ಎಗ್ ಫ್ಲೈ. ಅಲ್ಲೇ ಹೆಸ್ರು ಹಾಕಿರ್ತಾರೆ. ಹೆಸ್ರು ಕಲೀರೋ ಅಂದರೆ ಸೋಂಬೇರ್ತಾನೆ ಹೆಸ್ರು ಕಲಿಯೋಕ್ಕೆ. ಹಾಂ ನಾನು ಗೆದ್ದೆ. ಎಷ್ಟು ಹೊಡೆದೆ ನೀನು? 13. ನಾನು 2 ಎಕ್ಸ್ಟ್ರಾ ಹೊಡೆದೀನಿ. ಎಷ್ಟು ವರ್ಷ ಜಿಮ್ಮಿಗೆ ಬರ್ತೀವಿ ಅನ್ನೋದಲ್ಲ ಮುಖ್ಯ, ಕಿಸ್ತಿ ಏನು ದಬಾಕ್ತೀವಿ ಅನ್ನೋದು ಮುಖ್ಯ. ಏಯ್ ಬೈಲಿ ಬಾಪ ಇಲ್ಲಿ. ಇದು ನೀನು ಹೇಳಿದ ವರ್ಕೌಟು. ನೀನು ಹೇಳಿದ ವರ್ಕೌಟ್ ನಾನು ಮಾಡಿದೆ, ನಾನು ಹೇಳಿದ ವರ್ಕೌಟ್ ನೀನು ಮಾಡಿದೆ. ಇಬ್ಬರು ಒಂದು ಟೈ ಬ್ರೇಕರ್ ಆಡಬೇಕು. ಅದು ಹೆಂಗೆ ಹೋಗಿ ಮಾಡ್ತೀವಿ ಅಲ್ಲಿ? ಟೈ ಬ್ರೇಕರ್ ಹೇಳು. ಟೈ ಬ್ರೇಕರ್ ಹೇಳು, ಏನು ಮಾಡಬೇಕು ಅಂತ. ಇನ್ನೊಂದು ವರ್ಕೌಟ್ ಹೇಳು ಯಾವುದಾದ್ರು. ಇಬ್ಬರು ಮ್ಯೂಚುವಲ್ ಅಗ್ರಿಮೆಂಟ್ ಮೇಲೆ ಹೊಡಿಬೇಕು. ನೀನು ಹೇಳಪ್ಪ. ಆಯಿತು, ಒಂದು ವರ್ಕೌಟಲ್ಲಿ ಡಿಕ್ಲೈನ್ ಪ್ರೆಸ್ ಹೊಡೆಯೋಣ ಬಾ. ಸರಿ, ಇದು ಲಾಸ್ಟು ನೋಡಪ್ಪ. 10 kg ಡಂಬಲ್ಲು, ಎಷ್ಟು ಕೌಂಟ್ ಆದರೆ ಅಷ್ಟು ಕೌಂಟು. 1 ಕೌಂಟ್ ಜಾಸ್ತಿ ಹೊಡೆಯೋನು ಗೆದ್ದ, ಆಯಿತಾ? ಆಮೇಲೆ ಬಾಯಿ ಮುಚ್ಕೊಂಡು ಬಿಡಬೇಕು ಕೇಬಲ್ನ. ಸೋತವರು ಗೆದ್ದವ್ರ ಮುಂದೆ ಕೇಬಲ್ ಬೇಕು, ಇದು ಬೇಕು, ನಾನು ಫಸ್ಟ್ ಬಂದೆ, ಇನ್ನೊಂದು ಸಲ ಏನೂ ಮಾತಾಡೋಂಗಿಲ್ಲ ಜಿಮ್ಮಲ್ಲಿ, ಆಯಿತಾ? ಆಯ್ತು, ಓಡಿ.
50 ನಿನಗಿನ್ನ ಒಂದಲ್ಲ 10 ಜಾಸ್ತಿ ಹೊಡೆದಿದ್ದೀನಿ. ಕೇಬಲ್ ನಂದೆ. ನೀನೇ ಗೆದ್ದಿದ್ಯಾ, ನಿಂದೇ ಕೇಬಲ್ಲು, ಏನನ್ನ ಮಾಡ್ಕೋಬೇಕು ಆಯಿತಾ? ಬೇಡಪ್ಪ, ನೀನೇ ಕೇಬಲ್ ಹೊಡ್ಕೊ, ಏನೋ ಮಾಡ್ಕೊ. ಲವ್ ನೆಮ್ಮದಿಯಿಂದ ವರ್ಕೌಟ್ ಮಾಡೋಣ ಅಂತ ಬಂದೆ ಕಣೋ, ತುಂಬ ದಿವಸ ಆಯಿತು ಅಂತ. ನಮ್ಮ ಮನೆಗೆ ಕೇಬಲ್ ಅನ್ನೋದಲ್ಲಿ ಬೆಂಚ್ ಪ್ರೆಸ್ ಓಡಿಸ್ದೆ, ಪೆಗ್ ಡೇ ಫ್ಲೈ ಓಡಿಸ್ದೆ. ಇವಾಗ ನೋಡೋ ಡಿಕ್ಲೈನು 55 ಕೌಂಟು, ಸಾವು ಥರ ನೋವ್ತಾ ಇದೆ ಶೋಲ್ಡ್ರು, ಚೆಸ್ಟು ಎಲ್ಲ. ಇನ್ನೆಲ್ಲಿಂದ ಮಾಡಲಿ ವರ್ಕೌಟು? ಮಾಡ್ಕೊಂಡು ಸಾಯಿ ಪಾಪಿ ನನ್ನ ಮಗ. ನಿಮ್ಮ ಜಿಮ್ಮಲ್ಲೂ ಯಾರನ್ನ ಈ ಥರ ಬೇಜಾನ್ ಹಿಂಸೆ ಕೊಡ್ತಾಯಿದ್ರೆ, ಮಾಡ್ತಿರ್ಬೇಕಂದ್ರೆ ಬಂದು ಡಿಸ್ಟರ್ಬ್ ಮಾಡಿದ್ರೆ ಈ ಥರ ಚಾಲೆಂಜ್ ಒಂದು ಕೊಟ್ಬಿಡಿ. ಸೊ ದಟ್ ಅವ್ರು ಹೆವಿ ಕೌಂಟ್ ಹೊಡೆದ್ಬಿಟ್ಟು ಬೇಜಾನ್ ಸುಸ್ತಾಗ್ಬಿಟ್ಟು ಹಂಗೆ ಹೋಗ್ಬಿಡ್ಲಿ. ಸದ್ಯ ಹೋದ ಕೇಬಲ್ ನಂದೆ. ಚೆನ್ನಾಗಿದೆ ಆಮೇಲೆ ಇದೇ ತರ ಮಸಾಲೆ ತುಂಬಿಕೊಂಡಿರೋದು ಸಿನಿಮಾಗಳು ಯಾವ್ದಾರು